ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ ಹೊಸ ಹೊಸ ನೋಟಿಫಿಕೇಶನ್ ಬರ್ತಿದೆ. ತುಂಬಾ ಜನ ಕ್ವಶನ್ ಏನ್ ಕೇಳ್ತಿದ್ದೀರಾ ಅಂದ್ರೆ, ಮೇಡಮ್ ಹೇಗ್ ಸ್ಟಾರ್ಟ್ ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಏನು ಐಡಿಯಾ ಇಲ್ಲ. ಡೋಂಟ್ ವರಿ, ನಾವ್ ಜಸ್ಟ್ ಒಂದು ಈ ಇದೇನ್ ಕನ್ನಡ ಗ್ರಾಮರ್ ಸೀರೀಸ್ ಇದು ನಡೀತಾನೆ ಇರುತ್ತೆ. ಇದ್ರ ಜೊತೆಗೆ ನಾವು ಹೇಗ್ ಓದ್ಬೇಕು, ಹೇಗ್ ಪ್ರಿಪೇರ್ ಆಗ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಒಂದ್ VAO ಸೀರೀಸ್ ಕೂಡ ಸ್ಟಾರ್ಟ್ ಮಾಡ್ತಿದೀವಿ. VAO ಪ್ರಿಪರೇಷನ್ ತುಂಬಾ ಜನ ಮಾಡ್ತಿದ್ದೀರಾ, ಸೊ ಅದಕ್ಕೊಂದು ಹೆಲ್ಪ್ಫುಲ್ ಆಗುತ್ತೆ. ದೆನ್ ಇದಾದ್ಮೇಲೆ ಕನ್ನಡ ಗ್ರಾಮರ್ ಅಲ್ಲಿ ಇದು ನಮ್ದು ಇವತ್ತಿಂದು ಕ್ಲಾಸ್ 5 ಆಗಿರುತ್ತೆ. ಸೊ 5 ಕ್ಲಾಸಸ್ ಅಲ್ಲಿ ಇದು 5ನೇ ಕ್ಲಾಸ್ ಆಗಿರುತ್ತೆ. ಮೊದಲನೇ ಕ್ಲಾಸ್ ಬಂದ್ಬಿಟ್ಟು ಕನ್ನಡ ಗ್ರಾಮರ್ ಅಲ್ಲಿ ವರ್ಣಮಾಲೆ ತಿಳ್ಕೊಂಡ್ವಿ, 2ನೇದು ಸಂಧಿಗಳನ್ನ ತಿಳ್ಕೊಂಡ್ವಿ, 3ನೇದು ಸಮಾಸಗಳನ್ನ ತಿಳ್ಕೊಂಡ್ವಿ, 4ನೇದು ನಾಮಪದಗಳನ್ನ ತಿಳ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಸೊ ಈಗ ಸರ್ವನಾಮಗಳಿಗೆ ಹೋಗೋಣ. ಸರ್ವನಾಮ ಅಂದ್ರೆ ಏನು, ಅದ್ರ ವಿಧಗಳೇನು, ಎಲ್ಲ ಕಂಪ್ಲೀಟ್ ಉದಾಹರಣೆಗಳ ಜೊತೆ ಇದನ್ನ ತಿಳ್ಕೊಳ್ಳೋಣ. ಪೇಪರ್ 2 ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಪೇಪರ್ ಸ್ಕೋರ್ ಮಾಡೋದಕ್ಕೆ. ಸೊ ಗಮನ ಇಟ್ಟು ಓದ್ಕೊಳ್ಳಿ. ನೀವು ಜಸ್ಟ್ ನಾ ಏನ್ ಹೇಳ್ತೀನಿ ಅಂದ್ರೆ, ಜಸ್ಟ್ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ದನ್ ಎನಫ್. ನೀವು ಜಸ್ಟ್ ಮತ್ತೆ ಎಕ್ಸ್ಟ್ರಾ ಓದ್ಬೇಕು, ಎಕ್ಸ್ಟ್ರಾ ನೋಟ್ಸ್ ಗಳನ್ನ ಮಾಡ್ಕೊಬೇಕು ಅನ್ನೋದೇನಿಲ್ಲ. ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಶಾರ್ಟ್ ನೋಟ್ಸ್ ಗಳನ್ನ ನನ್ನ ವಿಡಿಯೋಗಳನ್ನ ನೋಡಿ ಮಾಡ್ಕೊಂಡ್ರೆ ಒಳ್ಳೇದು. ಒಂದ್ ವೇಳೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ವಿಡಿಯೋನೇ ಒಂದು 3-4 ಸಲ ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ, ಸಾಕಾಗುತ್ತೆ. ಓಕೆನಾ? ಇದೇ ನಿಮಗೆ ಬೇಕಾದಷ್ಟು ರಿವಿಷನ್ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಡಿಟೇಲ್ ಆಗಿ ಬುಕ್ ಇಟ್ಕೊಂಡು ಇವಾಗ ಓದೋದಕ್ಕೆ. ಬಟ್ ನಾನು ಎಲ್ಲಾನು ಕವರ್ ಮಾಡಿದೀನಿ, ಎಲ್ಲಾನು ಕವರ್ ಮಾಡ್ತೀನಿ. ನೀವ್ ಯಾವ್ದಕ್ಕೂ ಚಿಂತೆ ಪಡೋದ್ ಬೇಡ. ಸೊ ಜಸ್ಟ್ ಫಾಲೋ ಮೈ ಕ್ಲಾಸಸ್ ಅಂಡ್ ಆದ್ರೆ ಒಂದ್ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ 1-2-3 ಟೈಮ್ಸ್ ವಿಡಿಯೋಗಳನ್ನ ನೋಡಿ. ದಟ್ ವಿಲ್ ಬಿ ಮೋರ್ ದನ್ ಎನಫ್. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 5 ಸರ್ವನಾಮಗಳು ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಡಿಲೇ ಮಾಡೋದ್ ಬೇಡ. ಸೊ ಸರ್ವನಾಮಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಪ್ರೊನೌನ್. ನಾವು ಆಲ್ರೆಡಿ ಹೇಳಿರೋ ತರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳು ತುಂಬಾ ಜನ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ವೀಕ್ ಇರೋದ್ರಿಂದ ನಿಮಗೆ ಇಂಗ್ಲಿಷ್ ಅಲ್ಲಿ ನಾನು ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲಿ ಹೋಗಿ ಇಂಗ್ಲಿಷ್ ಸಾಲ್ವ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಪ್ರೊನೌನ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಓಕೆ, ಕನ್ನಡದಲ್ಲಿ ಸರ್ವನಾಮಗಳು ನಾವು ಚೆನ್ನಾಗಿ ಓದಿದೀವಿ, ನಾವು ತುಂಬಾ ಗ್ರಿಪ್ ಅಲ್ಲಿ ಇದೀವಿ. ಅದೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳು ಕನ್ನಡ ಗ್ರಾಮರ್ ಅಲ್ಲಿ ತುಂಬಾ ಚೆನ್ನಾಗಿ ನಾಲೆಡ್ಜ್ ಹೊಂದಿರ್ತಾರೆ. ಸೊ ಅವರು ಅಲ್ಲಿ ಹೋದಾಗ ಪ್ರೊನೌನ್ ಅನ್ನೋದು ನಿಮಗೆ ಸರ್ವನಾಮಗಳು ಅನ್ನೋದು ಗೊತ್ತಾಗ್ಬಿಟ್ರೆ ನೀವು ಅಲ್ಲಿ ಹೋಗಿ ಈಸಿಯಾಗಿ ಸೊಲ್ಯೂಷನ್ ಹುಡುಕ್ಬೋದು. ನಾವಿಂದಿನ ಚಾಪ್ಟರ್ ಅಲ್ಲಿ ನಾಮಪದಗಳನ್ನ ಓದಿದ್ವಿ. ನಾಮಪದಗಳು ಅಂದ್ರೆ ನೌನ್, ನೆನ್ಪಿದಲ್ಲ? ನಾಮಪದಗಳು ನೌನ್, ಪ್ರನೌನ್ ಅಂದ್ರೆ ಸರ್ವನಾಮಗಳು. ಕ್ಲಾಸ್ಗೆ ಹೋಗೋಣ. ಸೊ ಈ ಲೈನ್ ಒಂದ್ ನೆನ್ಪಿಟ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೇರೆ ಎಕ್ಸ್ಟ್ರಾ ಎಲ್ಲ ಆಕ್ಚುಲಿ ಬೇಡ. ತುಂಬಾ ಸ್ಮಾಲ್ ಟ್ರಿಕ್ ಗಳನ್ನ ಯೂಸ್ ಮಾಡ್ಕೊಂತಿದೀನಿ. ಇದನ್ನ ನೀವು ಜಸ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಗಳು ಹೆಲ್ಪ್ಫುಲ್ ಆಗುತ್ತೆ. ನಾಮಪದದ ಬದಲಿಗೆ ಬಳಸುವ ಪದ, ಕರೆಕ್ಟ್ ಅಲ್ಲ? ನಾಮಪದದ ಬದಲಿಗೆ ಒಂದು ಪದನ ಬಳಸ್ತಿದೀವಿ ಅಂದ್ರೆ ಅದನ್ನ ಸರ್ವನಾಮಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಏನು? ದೀಕ್ಷಿತ, ಇಲ್ಲ ಬೇರೆ ಯಾರೋ ರಮೇಶ್, ಸುರೇಶ್, ಇದೆಲ್ಲ ನಾಮಪದಗಳಲ್ವಾ? ಈ ಪದಗಳ ಬದಲಿಗೆ ನಾವು ಒಂದ್ ಪದನ ಬಳಸ್ತಿದೀವಿ ಅಂದ್ರೆ ಅದನ್ನ ಸರ್ವನಾಮಗಳು ಅಂತ ಕರಿತೀವಿ. ನಿಮ್ಮ ನೋಟ್ಸ್ ಅಲ್ಲಿ ಇದೊಂದು ಲೈನ್ ಬರ್ಕೊಂಡ್ರೆ ಸಾಕಾಗತ್ತೆ. ಓಕೆನಾ? ನಾನು ಹೇಳ್ತೀನಿ ಯಾವ್ದನ್ನ ನೋಟ್ ಮಾಡ್ಕೊಬೇಕು ಅಂತ, ಅದನ್ನ ನೋಟ್ ಮಾಡ್ಕೊಳ್ಳಿ. ಈ ಕ್ಲಾಸ್ ಅಲ್ಲಿ ನಾವು ಸರ್ವನಾಮ ಎಂದರೇನು, ನಾಮಪದ ಮತ್ತು ನಾಮಪದದ ವ್ಯತ್ಯಾಸ, ದೆನ್ ಸರ್ವನಾಮದ ವಿಧಗಳು, ಪ್ರತಿಯೊಂದು ವಿಧಕ್ಕೂ ಉದಾಹರಣೆಗಳನ್ನ ನೋಡ್ತೀವಿ. ಪರೀಕ್ಷೆಯಲ್ಲಿ ಯಾವ ತರ ಪ್ರಶ್ನೆ ಕೇಳ್ತಾರೆ ಎಲ್ಲಾನು ನೋಡೋಣ. ಓಕೆನಾ? ಒಂದ್ ಕಥೆಯಿಂದ ಶುರು ಮಾಡೋಣ. ಒಂದು ತರಗತಿಯಲ್ಲಿ 2 ವಿದ್ಯಾರ್ಥಿಗಳಿದ್ದರು. ಓಕೆನಾ? ರಮೇಶ್ ಶಾಲೆಗೆ ಬಂದನು. ರಮೇಶ್ ಪುಸ್ತಕ ತೆಗೆದುಕೊಂಡನು. ರಮೇಶ್ ಓದಲು ಆರಂಭಿಸಿದನು. ಈ 3 ವಾಕ್ಯಗಳನ್ನು ಕೇಳಿದಾಗ ಏನೋ ಒಂದು ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ರಮೇಶ್ ಎಂಬ ಪದವನ್ನು ಮತ್ತೆ ಮತ್ತೆ ಬಳಸ್ತಿದೀವಿ. ಕರೆಕ್ಟ್ ಅಲ್ವಾ? ಹೀಗಾಗಿ ಭಾಷೆಯನ್ನು ಸುಂದರಗೊಳಿಸಲು ನಾವು ಹೀಗೆ ಹೇಳ್ತೀವಿ. ಯಾವ ತರ, ಹೇಗೆ ಹೇಳ್ತೀವಿ? ರಮೇಶ್ ಶಾಲೆಗೆ ಬಂದನು. ಓಕೆನಾ? ಅವನು ಪುಸ್ತಕ ತೆಗೆದುಕೊಂಡನು. ಅವನು ಓದಲು ಆರಂಭಿಸಿದನು. ಪದೇ 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 ನಾವು ರಮೇಶ್ ಅನ್ನೋದ್ರ ಬದಲಿಗೆ ಅವನು, ಅವಳು, ಅದು, ಇದು ಅಂತ ಬಳಸ್ತೀವಿ. ಇದೇ ಪದಗಳನ್ನ ನಾವು ಸರ್ವನಾಮಗಳು ಅಂತ ಕರಿತೀವಿ. ಹೇಳ್ದಲ್ಲ, ನಾಮಪದಗಳ ಬದಲಿಗೆ ಒಂದು ಪದ ಬಳಸ್ತಿದೀವಿ ಅಂದ್ರೆ ಅದು ಸರ್ವನಾಮ. ನೆನ್ಪಿದ್ಯಲ್ಲ? ಸೊ ಇಲ್ಲಿ ಅವನು ಎಂಬ ಪದವು ರಮೇಶ್ ಎಂಬ ನಾಮಪದಲಾಗಿ ಬಳಸಿದ್ದೇವೆ. ಅದನ್ನೇ ಸರ್ವನಾಮ ಎಂದು ಕರೆಯುತ್ತೇವೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ದೆನ್ ಸರ್ವನಾಮ ಅಂದ್ರೆ ಏನು? ಈಸಿಯಾಗಿ, ಇದೆಲ್ಲ ಬೇಡ, ಇದೆಲ್ಲ ಏನು ನೋಟ್ಸ್ ಮಾಡ್ಕೊಳ್ಳೋದು ಬೇಡ. ನಾಮಪದದ ಬದಲಾಗಿ ಬಳಸುವ ಪದವನ್ನು ಸರ್ವನಾಮ ಅಂತ ಕರಿತೀವಿ. ಈ ಡೆಫಿನೇಷನ್ ಆಲ್ರೆಡಿ ಹೇಳಿದೀನಿ. ಇಂಗ್ಲಿಷ್ ಅಲ್ಲಿ ಒಂದ್ಸಲ ನೋಡೋಣ. ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಇಸ್ ಕಾಲ್ಡ್ ಅಸ್
ಪ್ರನೌನ್. ಆಲ್ರೆಡಿ ಹೇಳ್ದಲ್ಲ ಇದೇ. ನಾನು ಯಾಕೆ ಇಂಗ್ಲಿಷ್ ಅಲ್ಲಿ ನೆನ್ಪಿಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಓದ್ಕೊಳ್ಳಿ ಅಂತ ಹೇಳಿದ್ದು ಅಂದ್ರೆ ಇದೇ ಕಾರಣಕ್ಕೆ. ನೀವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಪ್ರನೌನ್ ಅನ್ನೋದು ಏನು ಅಂತಾನೆ, ಅದೇ ಪ್ರನೌನ್ ನಾನು ಎಲ್ಲೂ ಓದೇ ಇಲ್ಲಲ್ಲ ಅಂದಾಗ ಕನ್ನಡದಲ್ಲಿ ನೀವು ಸರ್ವನಾಮಗಳನ್ನ ಓದಿದಿರಲ್ಲ, ಸೊ ದಟ್ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಈಸಿ ಆಗತ್ತೆ. ಓಕೆನಾ. ನೆಕ್ಸ್ಟ್ ಒಂದ್ ಸಣ್ಣ ಶಾರ್ಟ್ ಒಂದ್ ಸೂತ್ರ ನೆನ್ಪಿಟ್ಕೊಳಕ್ಕೆ ನೋಟ್ ಮಾಡ್ಕೊಳಕ್ ಹೇಳಿದೀನಿ. ನಾಮಪದದ ಪದವು ಬಂದರೆ ಸರ್ವನಾಮ. ಓಕೆನಾ. ಈಗ ಉದಾಹರಣೆ ನೋಡೋಣ. ರಾಮನು ಓದುತ್ತಿದ್ದಾನೆ. ರಾಮ ನಾಮಪದ. ಅವನು ಚೆನ್ನಾಗಿ ಓದುತ್ತಿದ್ದಾನೆ. ಅವನು ಸರ್ವನಾಮ. ಕರೆಕ್ಟ್ ಅಲ್ವಾ. ಇಲ್ಲಿ ರಾಮ ಅನ್ನೋದು ಅವನ ಹೆಸರು. ಕರೆಕ್ಟ್ ಅಲ್ವಾ. ಸೊ ಅದು ನಾಮಪದ. ರಾಮ ಬದಲಿಗೆ ನಾವು ಅವನು ಅಂತ ಯೂಸ್ ಮಾಡಿದ್ದೇನಾಯ್ತು, ಸರ್ವನಾಮ ಆಯ್ತು. ಇನ್ನೊಂದು ಉದಾಹರಣೆ ನೋಡೋಣ. ಸೀತಾ ಹಾಡುತ್ತಿದ್ದಳು. ಅವಳು ಚೆನ್ನಾಗಿ ಹಾಡುತ್ತಿದ್ದಾಳೆ. ಸೀತಾ ನಾಮಪದ. ಆ ಪದದ ಬದಲಾಗಿ ಬಂದಿರುವುದೇ ಸರ್ವನಾಮ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ. ಪುಸ್ತಕ ಮೇಜಿನ ಮೇಲೆ ಇದೆ. ಒಂದು ವಸ್ತು ಪುಸ್ತಕ ನಾಮಪದ ಅಲ್ವಾ. ಅದು ಹೊಸ ಪುಸ್ತಕ. ಅದು ಅನ್ನೋದು ಇಲ್ಲಿ ಸರ್ವನಾಮ. ಕರೆಕ್ಟ್ ಅಲ್ವಾ. ಸೊ ಈಗ ನೋಡೋಣ. ಈಗ ಇನ್ನೊಂದು ಹೇಳ್ತೀನಿ. ಈಗ ನೋಡಿ, ನಾಮಪದ ಅಂದ್ರೆ ಪರ್ಟಿಕ್ಯುಲರ್ ಪರ್ಸನ್, ಪರ್ಟಿಕ್ಯುಲರ್ ಒಂದು ವಸ್ತು ಅಥವಾ ಪರ್ಟಿಕ್ಯುಲರ್ ಅನಿಮಲ್ಗೆ ಬಳಸುವಂತದ್ದು ನಾಮಪದ ನಾವು. ಬಟ್ ಸರ್ವನಾಮ ಬಂದ್ಬಿಟ್ಟು ಇಲ್ಲಿ ನೋಡಿ, ನಾಮಪದ ಅಂದ್ರೆ ದೀಕ್ಷಿತ ಅಂದ್ರೆ ನಾನ್ ಮಾತ್ರ. ಕರೆಕ್ಟ್ ಅಲ್ವಾ. ನಾನ್ ಮಾತ್ರ ದೀಕ್ಷಿತ ಅಂದ್ರೆ. ಆದ್ರೆ ಅವಳು ಅಂದಾಗ ನಾವು ಅವಳು ಅನ್ನೋದು ಯಾವ ಹುಡುಗಿಗ್ ಬೇಕಿದ್ರು ನಾವು ಹೇಳ್ಬೋದು. ಕರೆಕ್ಟ್ ಅಲ್ಲ. ಅಲ್ಲಿ ದೀಕ್ಷಿತ ಅನ್ನೋದೇ ಆಗಿರ್ಬೇಕಂತ ಏನಿಲ್ಲ. ನಮ್ಮನೆ ಪಕ್ಕದ ಮೇಲೆ ಇರೋ ಹುಡುಗಿ ಸೀತೆ, ಇಲ್ಲ ಲಕ್ಷ್ಮಿ, ಇಲ್ಲ ಭಾಗ್ಯ, ಯಾರ್ ಬೇಕಿದ್ರು ಆಗಿರ್ಬೋದು. ಕರೆಕ್ಟ್ ಅಲ್ವಾ. ಯಾರಿಗ್ ಬೇಕಿದ್ರು ನಾವು ಅವಳು ಅಂತ ಯೂಸ್ ಮಾಡ್ಬೋದು. ಅದೇ ರೀತಿ ಅವನು ಅಂತ ಯೂಸ್ ಮಾಡ್ಬೋದು. ಇಲ್ಲಿ ಪರ್ಟಿಕ್ಯುಲರ್ಸ್ ಅದೇ ಹುಡುಗಿಗೆ ನಾವ್ ಹೇಳ್ತಿದೀವಿ ಅಂತ ಹೇಳಕ್ಕಾಗಲ್ಲ. ಸರ್ವ ಅಂದ್ರೆ ಏನು, ಯಾರಿಗ್ ಬೇಕಿದ್ರು ಯೂಸ್ ಮಾಡುವಂತಹ ವರ್ಡ್ ಇದು. ಬಟ್ ರಾಮ ಆದ್ರೆ ಆ ಪರ್ಸನ್ ಹೆಸರು ರಾಮ ಆಗಿರ್ಬೇಕು ಮಾತ್ರ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಇದೊಂದು ಎಕ್ಸ್ಪ್ಲನೇಷನ್ ಡಿಫ್ರೆನ್ಸ್ ನೋಡೋಣ. ಇಲ್ಲಿ ರಾಮ ಇದ್ದೇನಾಯ್ತು, ಸರ್ವನಾಮ ಅಲ್ಲಿ ಅವನು ಅಂತ ಯೂಸ್ ಮಾಡ್ತೀವಿ. ಸೀತೆ ಅವಳು, ಪುಸ್ತಕ ಅದು, ಮಕ್ಕಳು ಅವರು, ಹಸು ಅದು. ಓಕೆನಾ. ಅರ್ಥ ಆಗ್ತಿದೆ ಅಲ್ಲ. ನಾಮಪದದ ಬದಲಿಗೆ ಬರುವಂತದ್ದೇ ಸರ್ವನಾಮ. ನೆಕ್ಸ್ಟ್, ಯಾಕೆ ಸರ್ವನಾಮ ಬಳಸ್ಬೇಕು? ಒಂದೇ ಪದನ ಮತ್ತೆ 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 ಬಳಸಿದಾಗ ಆ ಭಾಷೆಯ ಸೌಂದರ್ಯ ಕಮ್ಮಿ ಆಗುತ್ತೆ. ಈಗ ಒಬ್ಬ ಕವಿ ಒಂದು ಪೊಯಮ್ನ ಬರೀತಿದ್ದಾನೆ ಅಂದಾಗ ಅವನು ಪದೇ 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 ಅದೇ ವರ್ಡ್ಗಳನ್ನ ಕಂಪ್ಲೀಟ್ ಆಗಿ ತಗೊಂಡ್ ಹೋಗ್ತಿದ್ದಾನೆ ಅಂದಾಗ ಅದ್ರದ್ದು ಕೇಳುವಾಗ ಅದ್ರದ್ದೊಂದು ಸೌಂದರ್ಯ ಇರುತ್ತೆ ಅಲ್ವಾ, ಅದು ಕಮ್ಮಿ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ನಾವು ಭಾಷೆಯ ಸೌಂದರ್ಯಗಳನ್ನ ಹೆಚ್ಚಿಸ್ಬೇಕು. ಗ್ರಾಮರ್ ಅಂದ್ರೇನೆ ಅದೇ ಅಲ್ವಾ, ಒಂದು ಭಾಷೆಯ ಸೌಂದರ್ಯವನ್ನ ಹೆಚ್ಚೋದಕ್ಕೆ ಯೂಸ್ ಮಾಡುವಂತದ್ದೇ ಗ್ರಾಮರ್ ಅಲ್ವಾ. ಸೊ ಅದಕ್ಕೋಸ್ಕರನೇ ಸರ್ವನಾಮ ಬಂದಿರೋದು. ನೋಡಿ, ಲತಾ ಶಾಲೆಗೆ ಹೋದಳು, ಲತಾ ಓದಿದಳು, ಲತಾ ಹಾಡಿದಳು. ಸರಿಯಾದ ವಿಧಾನ ನೋಡೋಣ. ಈಗ ಲತಾ ಶಾಲೆಗೆ ಹೋದ್ಲು ಅಂದ್ರೆ ಫಸ್ಟಿಗೆ ನಾವು ಆ ಪರ್ಸನ್ ಹೆಸರನ್ನ ಮೆನ್ಷನ್ ಮಾಡ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಕಥೆಯಲ್ಲಿ ಏನಾಗುತ್ತೆ, ಅವನು ಅವಳು ಈ ತರ ಪದೇ ಪದೇ ಲತಾ 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 ಅನ್ನೋದಕ್ಕಿಂತ ಅವನು ಅವಳು ಅನ್ನುವಾಗ ನಮಗೆ ಆ ಕಥೆಯ ಸೌಂದರ್ಯ ಜಾಸ್ತಿ ಆಗತ್ತೆ. ಅರ್ಥ ಆಗ್ತಿದೆ ಅಲ್ಲ. ನೆಕ್ಸ್ಟ್, ಸರ್ವನಾಮದ ವಿಧಗಳು ನೋಡೋಣ. ಫಸ್ಟ್ 6 ವಿಧಗಳನ್ನ ನಾವು ನೋಡ್ಬೋದು ಸರ್ವನಾಮಗಳಲ್ಲಿ. ಸಾರಿ, ನಂಗೂ ಒಂದು ವಾರದಿಂದ ಹುಷಾರಿಲ್ಲ, ವಾಯ್ಸ್ ಬರ ಫುಲ್ ಬ್ರೇಕ್ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ನಾನು ಮತ್ತೆ ಎಲ್ಲಿ ಗ್ಯಾಪ್ ಆಗ್ಬಿಡುತ್ತೋ ಅಂತ ಮತ್ತೆ ವಾಪಸ್ ಬಂದಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ. ಸೊ ವಿಡಿಯೋಗೆ ಹೋಗೋಣ. 6 ವಿಧದ ಸರ್ವನಾಮಗಳು. ಮೊದಲನೇದು ಪುರುಷವಾಚಕ ಸರ್ವನಾಮ, ಸೂಚಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಸಂಬಂಧವಾಚಕ ಸರ್ವನಾಮ, ಅನಿರ್ದಿಷ್ಟ ಸರ್ವನಾಮ, ಆತ್ಮವಾಚಕ ಸರ್ವನಾಮ. ಹೋಗೋಣ ಇವಾಗ ಒಂದೊಂದಕ್ಕೆ. ಓಕೆ, ಇಂಗ್ಲಿಷ್ ಅಲ್ಲಿ ಇದೆ, ಕರೆಕ್ಟ್ ಆಗಿ ಗಮನ ಇಟ್ಕೊಂಡು ಓದ್ಕೊಳ್ಳಿ. ಪುರುಷವಾಚಕ ಸರ್ವನಾಮ, ಪರ್ಸನಲ್ ಪ್ರೊನೌನ್. ಓಕೆನಾ. ಪರ್ಸನಲ್, ವ್ಯಕ್ತಿ ಅಥವಾ ವಸ್ತುಗಳನ್ನು ಸೂಚಿಸುವ ಸರ್ವನಾಮ. ಅಂದ್ರೆ ಇಲ್ಲಿ ನೋಡಿ, ಪುರುಷ ಅಂದಿದ ತಕ್ಷಣ ಅದು ಯಾವ ಗಂಡಸನ್ನ ಮಾತ್ರ ಹೇಳ್ತಿದ್ದಾರೆ, ಒಬ್ಬ ಮೇಲ್ ಕ್ಯಾರೆಕ್ಟರ್ನ ಮಾತ್ರ ಹೇಳ್ತಿದ್ದಾರೆ ಅಂತ ಅನ್ಕೊಂಬೇಡಿ. ನೋಡಿ, ಕನ್ನಡದಲ್ಲಿ ಪುರುಷವಾಚಕ ಅಂತೀವಿ, ಅದೇ ಇಂಗ್ಲಿಷ್ ಅಲ್ಲಿ ಹೋದಾಗ
ಪರ್ಸನಲ್ ಅಂತೀವಿ. ಒಂದು ವ್ಯಕ್ತಿ ಅಥವಾ ವಸ್ತುವನ್ನ ಸೂಚಿಸುವ ಸರ್ವನಾಮಗಳಿವು. ಓಕೆನಾ? ಅದು ಹುಡುಗನಾದ್ರೂ ಆಗ್ಬೋದು, ಹುಡುಗಿನಾದ್ರೂ ಆಗ್ಬೋದು, ಒಂದು ವಸ್ತುನಾದ್ರೂ ಆಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಅದನ್ನ ಪುರುಷವಾಚಕ ಅಂತೀವಿ. ನೆನ್ಪಿರ್ಲಿ, ಪುರುಷ ಅಂದ್ರೆ ಗಂಡ್ ಮಾತ್ರ ಅಲ್ಲ. ಅವರೇ ಆಲ್ರೆಡಿ ಹೇಳಿದ್ದಾರೆ ಪುರುಷ ಎಂದರೆ ಏನು. ವ್ಯಾಕರಣದಲ್ಲಿ ಪುರುಷ ಎಂದರೆ ಗಂಡು ಮಾತ್ರ ಅಲ್ಲ. ಇಲ್ಲಿ ಪುರುಷ ಎಂದರೆ ಮಾತನಾಡುವವರು, ಕೇಳುವವರು ಮತ್ತು ಯಾರ ಬಗ್ಗೆ ಮಾತನಾಡುತ್ತೇವೋ ಅವರು. ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಹಾಲ್ ಅಲ್ಲಿ ಹೋದಾಗ ಈ ಮೇ ಬಿ ಪುರುಷವಾಚಕ ಸರ್ವನಾಮ ಅಂತ ಹೇಳ್ಬಿಟ್ಟು ಅವನು ಅಂತ ಕೊಟ್ಬಿಟ್ಟು ಅವಳು ಅಂತ ಕೊಟ್ಟಾಗ ನಾವು ಇದು ಹುಡುಗಿ ಅಲ್ವೇನೋ, ಅವನು ಬರೀ ಗಂಡ್ಸ್ ಮಾತ್ರ ಅಂತ ಹೇಳಿ ಟಿಕ್ ಮಾಡೋ ಚಾನ್ಸಸ್ ಇರುತ್ತೆ. ನೆನ್ಪಿರ್ಲಿ, ಪುರುಷ ಅಂದ್ರೆ ಗಂಡ್ ಮಾತ್ರ ಅಲ್ಲ, ಯಾರ್ಯಾರೆಲ್ಲ ಮಾತಾಡ್ಬೋದು, ಕೇಳ್ಬೋದು. ಸೊ ಇದು ಅಂದ್ರೆ ಒಂದು ಹುಡುಗನೂ ಆಗತ್ತೆ, ಹುಡುಗಿನೂ ಆಗತ್ತೆ, ನೆನ್ಪಿರ್ಲಿ. ಓಕೆನಾ? ದೆನ್ 3 ಪುರುಷಗಳನ್ನ ನಾವು ನೋಡ್ಬೋದು. ಪ್ರಥಮ ಪುರುಷ ಅಂದ್ರೆ ಯಾರು? ಮಾತನಾಡುವ ವ್ಯಕ್ತಿ. ಓಕೆನಾ? ಮಾತನಾಡುವ ವ್ಯಕ್ತಿ ಯಾರು? ಉದಾಹರಣೆಗೆ ನಾನು, ನಾವು. ಪ್ರಥಮ ಪುರುಷ ಅಂದ್ರೆ ಏನು? ಮಧ್ಯಮ ಪುರುಷ, ಅದಾದ್ಮೇಲೆ ಉತ್ತಮ ಪುರುಷ. ಎಕ್ಸಾಮ್ ಅಲ್ಲಿ ಓದಿರ್ತೀರಾ ಅನ್ಕೊಂತೀರಿ ಇದನ್ನ. ಫಸ್ಟ್ ಪ್ರಥಮ ಪುರುಷ, ಇದು ಪುರುಷವಾಚಕ ಸರ್ವನಾಮದಲ್ಲಿ ನಾವು ಓದ್ತಿರೋದು. ಕರೆಕ್ಟ್ ಅಲ್ವಾ? 3 ಪುರುಷಗಳನ್ನ ನೋಡ್ಬೋದು. ಪ್ರಥಮ ಪುರುಷ ಅಂದ್ರೆ ಮಾತನಾಡುವ ವ್ಯಕ್ತಿ. ಇವಾಗ ನಾನೇ ಅಲ್ವಾ ಮಾತಾಡ್ತಿರೋದು? ನಾನು. ನಾವೇ ಅಲ್ವಾ ಮಾತಾಡ್ತಿರೋದು? ನಾವು. ಕರೆಕ್ಟ್ ಅಲ್ವಾ? ಯಾರು ಮಾತಾಡ್ತಿದಾರೋ ಅವರು. ನಾನು, ನಾವು. ಕರೆಕ್ಟ್ ಅಲ್ವಾ? ಇದು ನಮ್ ಬಗ್ಗೆ ಮಾತಾಡ್ತಿದೀವಿ ಅಂದಾಗ ಪ್ರಥಮ. ಫಸ್ಟ್ ನಾನೇ ಅಲ್ವಾ ಇಂಪಾರ್ಟೆಂಟ್ ನನಗೆ, ಬೇರೆಯವರ ಹಿಂಗಾದ್ರು ನೆನ್ಪಿಟ್ಕೊಳ್ಳಿ. ಪ್ರಥಮ ಫಸ್ಟ್ ನಮಗೆ ಫಸ್ಟ್ ಪ್ರಿಫರೆನ್ಸ್ ಯಾರು? ನಾವು, ನಾನು. ಕರೆಕ್ಟ್ ಅಲ್ವಾ? ಯಾವಾಗ ನಾನು, ನಾವು ಅಂತ ಬರ್ತೀವೋ ಅದು ಫಸ್ಟ್ ಪ್ರಿಫರೆನ್ಸ್. ಸೊ ದಟ್ ಪ್ರಥಮ ಪುರುಷ. ಓಕೆನಾ? ಮೇ ಬಿ ಹಿಂಗ್ ನೆನ್ಪಿಟ್ಕೊಳ್ಳೋದು ನಿಮಗ್ ನೆನ್ಪಿಗೆ ಈಸಿ ಆಗತ್ತೆ ಅಂದ್ರೆ ನಾನು ಹಿಂಗೆ ಹೇಳಿದ್ದು. ಫಸ್ಟ್ ಪ್ರಿಫರೆನ್ಸ್ ಯಾರಿಗ್ ಕೊಡ್ತೀವೋ, ಪ್ರಥಮ ಹೆಸರಲ್ಲೇ ಇದೆ ಪ್ರಥಮ. ಫಸ್ಟ್ ಪ್ರಿಫರೆನ್ಸ್ ಯಾರಿಗ್ ಕೊಡ್ತೀವಿ ನಾವು? ನಾನು ಅಥವಾ ನಾವು, ಆಮೇಲೆ ಬೇರೆಯವರು. ಕರೆಕ್ಟ್ ಅಲ್ವಾ? ನಾನು ಮತ್ತೆ ನಾವು ಅನ್ನೋ ವರ್ಡ್ಗಳು ಎಲ್ಲಿ ಯೂಸ್ ಮಾಡ್ತೀವಿ? ಅದು ಪ್ರಥಮ ಪುರುಷ ಆಗಿರುತ್ತೆ. ನಾನು ಶಾಲೆಗೆ ಹೋಗುತ್ತೇನೆ, ನಾವು ಆಟ ಆಡುತ್ತೇವೆ. ಒಂದ್ ಟ್ರಿಕ್, ಮಾತನಾಡುವ ಯಾರು ಮಾತಾಡ್ತಾರೋ ಅವರೇ ಪ್ರಥಮ ಪುರುಷ. ಸಿಂಪಲ್, ಯಾರು ಮಾತಾಡ್ತಾರೋ ಅವರೇ ಪ್ರಥಮ ಪುರುಷ. ನೆಕ್ಸ್ಟ್ ಮಧ್ಯಮ ಪುರುಷ. ಇಲ್ಲಿ ಕೇಳ್ತಿರೋನು, ಯಾರು ಕೇಳಿಸ್ಕೊಂತಿರೋದು? ನನ್ ಮಾತುಗಳು ಯಾರು ಕೇಳಿಸ್ಕೊಂತೀರಾ? ನೀವು ಕೇಳಿಸ್ಕೊಂತಿದ್ದೀರಾ? ಅಥವಾ ಒಬ್ಬ ಪರ್ಸನ್ ಇದೆ ನೀನ್ ಕೇಳಿಸ್ಕೊಂತಿದ್ಯಾ? ನಾನ್ ಮಾತಾಡ್ತಿದ್ದೀನಿ, ನಾನು ಇಲ್ಲ ನಾವು ಮಾತಾಡ್ತಿದೀವಿ. ಇದು ಪ್ರಥಮ ಪುರುಷ. ಯಾರು ಕೇಳಿಸ್ಕೊಂತಿದಾರೆ? ನೀನು ಅಥವಾ ನೀವು. ನಿಮ್ ಮನೆಯವರೆಲ್ಲ ಕೇಳಿಸ್ಕೊಂತಿರ್ಬೋದು, ಇಲ್ಲ ನಿನ್ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊಂತಿರ್ಬೋದು. ಕರೆಕ್ಟ್ ಅಲ್ವಾ? ಅದು ಏನಾಗುತ್ತೆ? ನೀವು ಆದಾಗ ಅಥವಾ ನೀನು ಆದಾಗ ಏನಾಗುತ್ತೆ? ಮಧ್ಯಮ ಪುರುಷ. ಅರ್ಥ ಆಗ್ತಿದೆ ಸ್ಟೂಡೆಂಟ್ಸ್? ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಏನು ಯೋಚನೆ ಮಾಡ್ಬೇಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಎಲ್ಲದಕ್ಕೂ ಆನ್ಸರ್ ಹೇಳ್ತೀನಿ. ಓಕೆನಾ? ಯಾರು ಕೇಳಿಸ್ಕೊಂತಿದಾರೋ ಅವರು ಮಧ್ಯಮ. ಅವ್ರ ಸೆಕೆಂಡ್ ಪ್ರಿಫರೆನ್ಸ್. ಅವ್ರು ನಮಗೆ ಫಸ್ಟ್ ಪ್ರಿಫರೆನ್ಸ್ ನಾನಪ್ಪ, ನಾವು. ಅದಾದ್ಮೇಲೆ ನೀನು, ನೀವು. ಮಧ್ಯಮ ನೀವಲ್ಲ. ಆಯ್ತಾ? ನೆಕ್ಸ್ಟ್ ನೀನು ಚೆನ್ನಾಗಿ ಓದು. ನೀವ್ ಎಲ್ಲಿಗೆ ಹೋಗ್ತಿದ್ದೀರಿ? ಇದು ಎಕ್ಸಾಂಪಲ್. ಓಕೆನಾ? ಎದುರಿಗೆ ಇರೋನೆ ಒಂದ್ ಟ್ರೆಕ್ಕಿಂಗ್ ನೆನ್ಪಿಟ್ಕೊಂಡ್ ಇದನ್ನ ಮಾತ್ರ ನೋಟ್ ಮಾಡ್ಕೊಳ್ಳಿ, ಹೆಡ್ಲೈನ್ ಹಾಕೊಂಡು. ಓಕೆನಾ? ನೋಟ್ ಮಾಡ್ಕೊಳ್ಳುವಾಗ ಮಧ್ಯಮ ಪುರುಷ. ಎದುರಿಗೆ ಇರೋನೆ ಒಂದೆರಡು ಈ ವರ್ಡ್ ಬರ್ಕೊಳ್ಳಿ, ನೀನು, ನೀವು. ಮಧ್ಯಮ ಪುರುಷ. ನೆಕ್ಸ್ಟ್ ಹೋಗೋಣ ಉತ್ತಮ ಪುರುಷ. ಯಾರ ಬಗ್ಗೆ ಮಾತಾಡ್ತಿದೀವೋ, ಇವಾಗ ನಮ್ಮಿಬ್ರು ಮಧ್ಯೆ ಯಾವ್ದೋ ಒಬ್ರು ಟಾಪಿಕ್ ಬರ್ತೈತೆ. ಕರೆಕ್ಟ್ ಅಲ್ವಾ? ಯಾರೋ ಅವಳಿಂಗ್ ಮಾಡುದ್ಲಪ್ಪ, ನಿನ್ನೆ ನನಗ್ ಮೋಸ ಮಾಡ್ಬಿಟ್ಲು, ಅವ್ನಿಂಗ್ ಮಾಡ್ಬಿಟ್ನಪ್ಪ, ನಾನು ಅವ್ನ್ ತುಂಬಾ ನಂಬಿದ್ದೆ, ನಾನು ಅವನ್ ಜೊತೆ ಊಟಕ್ಕೆ ಕೊಡಿಸ್ತೀನಿ ಅಂತ ಕರ್ಕೊಂಡೋದ, ಆದ್ರೆ ಅಲ್ಲಿ ಹೋಗಿ ನಾನ್ ಬಿಲ್ ಪೇ ಮಾಡಂಗಾಯ್ತು. ಈಗ ಯಾರ ಬಗ್ಗೆ ಮಾತಾಡ್ತಿದೀವಿ? ಯಾರೋ ಥರ್ಡ್ ಪರ್ಸನ್ ಅಲ್ವಾ? ಸೊ ನೋಡಿ, ಥರ್ಡ್ ಪರ್ಸನ್ ಫಸ್ಟ್ ನಾನು, ಆಮೇಲೆ ನೀನು. ಕರೆಕ್ಟ್ ಅಲ್ಲ? ಆಮೇಲೆ ಥರ್ಡ್ ಪರ್ಸನ್. ಹಿಂಗ್ ನೆನ್ಪಿಟ್ಕೊಳ್ಳಿ, ನೆನ್ಪಿರುತ್ತೆ. ಓಕೆನಾ? ಅವನು, ಅವಳು, ಅದು, ಅವರು. ಅಂದ್ರೆ ಇವರೆಲ್ಲ ಥರ್ಡ್ ಪರ್ಸನ್. ನಾವಿಬ್ರು ಮಾತಾಡುವಾಗ ನಮ್ಮ ಮಾತಿನ ಮಧ್ಯೆ ಬರುವಂತವ್ರು. ಯಾರ ಬಗ್ಗೆ ಮಾತಾಡ್ತಿದೀವೋ ಅವ್ರು. ಓಕೆನಾ? ಒಂದ್ ಎಕ್ಸಾಂಪಲ್, ಅವನು ವೈದ್ಯ, ಅವ್ನ್ ಡಾಕ್ಟ್ರಪ್ಪ, ಅವ್ನ್ ಟೀಚರಪ್ಪ, ಅವಳು ಟೀಚರಪ್ಪ, ಅವಳು ಅದೆಲ್ಲ ಓದ್ಲಂತಪ್ಪ. ಕರೆಕ್ಟ್ ಅಲ್ಲ? ಇದನ್ನ ನಾವೇನಂತೀವಿ? ಮೂರನೇ ವ್ಯಕ್ತಿನ ಹೇಳ್ದೆ. ಥರ್ಡ್ ಪರ್ಸನ್ ನಾವೇನಂತೀವಿ? ಉತ್ತಮ ಪುರುಷ. ಬಿಡಪ್ಪ ಅವ್ನ್ ತುಂಬಾ ಗ್ರೇಟ್, ಅದೇ ಒಂದ್ ಟ್ರಿಕ್ ಅಷ್ಟೇ. ಅವ್ನ್ ಬಿಡಪ್ಪ ತುಂಬಾ ಗ್ರೇಟ್. ಕರೆಕ್ಟ್ ಅಲ್ಲ? ಉತ್ತಮ ಪುರುಷ. ಫಸ್ಟ್ ನಾನು, ಆಮೇಲೆ ನೀನು, ಆಮೇಲೆ ಬೇರೆ ಯಾರೋ, ಅವನು, ಅವಳು. ಓಕೆನಾ? ಹಿಂಗ್ ನೆನ್ಪಿರುತ್ತಾ? ಸಣ್ಣ ಚಾರ್ಟ್ ಮಾಡಿದೀನಿ, ನೆನ್ಪಿಟ್ಕೊಳ್ಳಿ. ಪುರುಷ ಬಂದ್ಬಿಟ್ಟು
ಫಸ್ಟ್ ಪುರುಷ ಯಾವುದು? ಪ್ರಥಮ ಪುರುಷ. ಇದು ಏಕವಚನದಲ್ಲಿ ಕೊಟ್ಟಿರೋದು, ಇದು ಬಹುವಚನದಲ್ಲಿ. ಫಸ್ಟ್ ನಾನು, ನಾವು, ಆಮೇಲೆ ನೀನು, ನೀವು, ಅವನು, ಅವಳು, ಅದು, ಅವರು, ಅವು, ಇವು ಉತ್ತಮ ಪುರುಷ. ತುಂಬಾ ಈಸಿ ಇದೆ ಅಲ್ಲ? ಕರೆಕ್ಟ್ ಅಲ್ವಾ? ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ತೀನಿ. ನಾಮಪದದ ಬದಲಿಗೆ ಬಳಸುವ ಪದವೇ ಸರ್ವನಾಮ. ಕರೆಕ್ಟ್ ಅಲ್ವಾ? ಸರ್ವನಾಮ ಪದಗಳಲ್ಲಿ ತುಂಬಾ 6 ವಿಧಗಳಿದಾವೆ. ಫಸ್ಟ್ ಯಾವುದು? ಪುರುಷವಾಚಕ ಸರ್ವನಾಮ. ಪುರುಷದಲ್ಲಿ ಎಷ್ಟು ಪುರುಷಗಳನ್ನ ನೋಡಿದ್ವಿ? 3 ನೋಡಿದ್ವಿ. ಪುರುಷ ಅಂದ್ರೆ ಗಂಡು ಅಲ್ಲ, ಅರ್ಥ ಆಯ್ತಾ? ಆಲ್ರೆಡಿ ಹೇಳಿದ್ದೀನಿ. ದೆನ್ ಪುರುಷದಲ್ಲಿ 3 ವಿಧಗಳನ್ನ ನೋಡಿದ್ವಿ. ಯಾವುದು? ಪ್ರಥಮ, ಮಧ್ಯಮ, ಉತ್ತಮ. ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾನು, ನಾವು ಅಲ್ವಾ? ಸೊ ಪ್ರಥಮ. ಸೆಕೆಂಡ್ ನೀನು, ನೀವು. ಮಧ್ಯಮ. ಉತ್ತಮ ಯಾರು? ಅವನು, ಅವಳು, ಅದು, ಅವರು. ಓಕೆನಾ? ಸೊ ಇದು ಉತ್ತಮ. ನೆನ್ಪಿರುತ್ತಾ? ನೆಕ್ಸ್ಟ್ ಅದು ಪರ್ಸನಲ್ ಪ್ರೊನೌನ್ ಆಯ್ತು. ಈಗ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಸೂಚಕ ಸರ್ವನಾಮ. ಇಲ್ಲೇನಾಗುತ್ತೆ? ವ್ಯಕ್ತಿ ಅಥವಾ ವಸ್ತುವನ್ನು ತೋರಿಸಿ ಹೇಳುವ ಸರ್ವನಾಮ. ಅಂದ್ರೆ ಒಬ್ಬ ವ್ಯಕ್ತಿನ ಅಂದ್ರೆ ಸೂಚನೆ ಮಾಡೋದು, ಅಂದ್ರೆ ಹೇಳೋದು, ಡೆಮಾನ್ಸ್ಟ್ರೇಟ್ ಮಾಡಿ ಹೇಳೋದು. ಇದು ಆಪಲ್, ಇದು ಕೈ, ಇದು ಸ್ವೆಟರ್, ಇದು ಕ್ಲೇಪ್, ಅದು ಬೆಕ್ಕು. ಕರೆಕ್ಟ್ ಅಲ್ಲ? ಇವು ಇರುವೆಗಳು, ಅವು ಆನೆಗಳು, ಇವನು ಹುಡುಗ, ಅವನು ಏನಾದ್ರೂ ಒಂದ್ ಸೇರಿಸ್ಕೊಳ್ಳಿ. ಓಕೆನಾ? ಸೊ ಈ ತರ ಅಂದ್ರೆ ಸೂಚಿಸ್ತಿದೀವಿ ನಾವು. ಈಗ ಡೈರೆಕ್ಟ್ ಆಗಿ ಆನೆ ಅಂತ ಹೇಳಕ್ಕಾಗಲ್ಲ. ಇವಾಗ ಒಬ್ಬ ಪರ್ಸನ್ ಇವಾಗ ಆನೆ ಅಂತಾನೆ ಗೊತ್ತಿಲ್ಲ, ಹೇ ಅಲ್ಲಿ ನೋಡು ಅದು ಆನೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ನಾವು ಸೂಚಿಸ್ತಿದೀವಿ. ಇಲ್ಲ ನೋಡು ನನ್ನ ಹತ್ರ ಇದು ಹೊಸ ಬ್ಯಾಗ್ ಇರೋದು. ಕರೆಕ್ಟ್ ಅಲ್ವಾ? ಸೊ ಒಂದು ವಸ್ತುನ ಹೇಳುವಾಗ ಅದು, ಇದು, ಇವು, ಅವು, ಅವನು, ಇವಳು. ಅರ್ಥ ಆಗ್ತಿದ್ಯಾ? ಅಂದ್ರೆ ಒಂದು ವಸ್ತುನ ಅಥವಾ ಒಬ್ಬ ವ್ಯಕ್ತಿನ ತೋರಿಸಿ ಹೇಳ್ತಿದೀವಲ್ವಾ, ಸೂಚನೆ ಮಾಡಿ ಹೇಳ್ತಿದೀವಲ್ವಾ. ಹೆಸರಲ್ಲೇ ಇದೆ ಸೂಚಕ. ಅಂದ್ರೆ ಒಂದು ವಸ್ತು ಒಬ್ಬ ವ್ಯಕ್ತಿನ ಸೂಚಿಸಿ ಹೇಳೋ ಅಂತದ್ದೇ ಏನು? ಸೂಚಕ ಸರ್ವನಾಮ. ಉದಾಹರಣೆಗಳು ನೋಡೋಣ. ಇದು ನೋಟ್ ಮಾಡ್ಕೊಳ್ಳಿ. ಇದು, ಅದು, ಇವು, ಅವು, ಇವನು, ಅವನು, ಇವಳು, ಅವಳು. ಓಕೆನಾ? ಉದಾಹರಣೆ, ಇದು ನನ್ನ ಪುಸ್ತಕ, ಅದು ನನ್ನ ಮನೆ. ನೋಡಿ ನಾನು ಕೈ ಮಾಡಿ ತೋರಿಸ್ತಾ ಇಲ್ಲ, ನೋಡು ಅದು ಆನೆ. ಕರೆಕ್ಟ್ ಅಲ್ಲ? ಟ್ರಿಕ್ ಹೆಂಗ್ ನೆನ್ಪಿಡ್ಕೊಳ್ಳೋದು? ಕೈಯಿಂದ ತೋರ್ಸಿದ್ರೆ. ಕೈ ಮಾಡಿ ತೋರಿಸ್ತಿದ್ಯಾ ನೀನು, ಅವನು ರಮೇಶ್, ಇವಳು ಗೀತಾ. ಬಟ್ ಇಲ್ಲಿ ನಾಮಪದನು ಬಂದ್ಬಿಡ್ತು. ಇವಳು ಹುಡ್ಗಿ, ಆಯ್ತಾ? ಇವಳು ನನ್ ಫ್ರೆಂಡು, ಅವನು ನನ್ನ ಶತ್ರು. ಈ ತರ ಕೈ ಮಾಡಿ ತೋರಿಸ್ತಿದೀವಿ ಅಂದ್ರೆ ಸೂಚಿಸೋದು. ಹಿಂಗಂದ್ರೆ ಏನು? ಸೂಚಿಸೋದಲ್ಲ. ಸೊ ಈ ತರ ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಯ್ತು. ಫಸ್ಟ್ ಪರ್ಸನಲ್ ಪ್ರೊನೌನ್ ಅಂದ್ರೆ ಏನು? ಪುರುಷವಾಚಕ ಸರ್ವನಾಮ. ಕರೆಕ್ಟ್ ಅಲ್ವಾ? ಎರಡನೇದೇನು? ಸೂಚಕ ಸರ್ವನಾಮ, ಡೆಮಾನ್ಸ್ಟ್ರೇಟಿವ್ ಸರ್ವನಾಮ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ದೆನ್ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ, ಇಂಟರೋಗೇಟಿವ್ ಪ್ರೊನೌನ್. ಪ್ರಶ್ನಾರ್ಥಕ ಹೆಸರಲ್ಲದೆ ಪ್ರಶ್ನೆ ಕೇಳೋದು. ಯಾರು, ಏನು, ಯಾವುದು, ಯಾರದು, ಯಾಕೆ. ಕರೆಕ್ಟ್ ಅಲ್ವಾ? ಪ್ರಶ್ನೆಗಳು ಎಲ್ಲಿ ಕ್ವಶನ್ ಮಾರ್ಕ್ಗಳು ಬರುತ್ತಾ? ಪ್ರಶ್ನೆ ಕೇಳಲು ಬಳಸುವ ಸರ್ವನಾಮಗಳೇ ಪ್ರಶ್ನಾರ್ಥಕ ಸರ್ವನಾಮ. ಸಿಂಪಲ್. ಕ್ವಶನ್ ಮಾರ್ಕ್ ಎಲ್ಲ ಬರುತ್ತೋ? ಎಷ್ಟು, ಯಾರದು, ಯಾವುದು, ಏನು, ಯಾರು, ಇದೆಲ್ಲ. ಕರೆಕ್ಟ್ ಅಲ್ಲ? ಯಾರು ಬಂದ್ರು, ಏನ್ ಬೇಕು. ಅರ್ಥ ಆಗ್ತಿದಲ್ಲ? ಪ್ರಶ್ನೆ ಇದ್ರೆ ಕ್ವಶನ್ ಮಾರ್ಕ್ ಬರ್ತಿದೆ ಅಂದ್ರೆ ಅದು ಪ್ರಶ್ನಾರ್ಥಕ. ನೆಕ್ಸ್ಟ್ ಹೋಗೋಣ. ಸಂಬಂಧ ವಾಚಕ ಸರ್ವನಾಮ, ರಿಲೇಟಿವ್ ಪ್ರೊನೌನ್. ಎರಡು ವಾಕ್ಯಗಳನ್ನು ಅಥವಾ ವಿವರಗಳನ್ನು ಸಂಬಂಧಿಸುವ ಸರ್ವನಾಮ. ಅಂದ್ರೆ ಎರಡು ವಾಕ್ಯಗಳು ಅಥವಾ ವಿಚಾರಗಳನ್ನ ಸಂಬಂಧಿಸೋದು. ಓಕೆನಾ? ಅಂದ್ರೆ ಎರಡನ್ನು ರಿಲೇಟಿವ್ ಆಗಿ ಹೇಳೋ ಅಂತದ್ದು. ಉದಾಹರಣೆ ನೋಡೋಣ, ನಿಮಗ್ ಗೊತ್ತಾಗುತ್ತೆ. ಯಾರು, ಯಾವನು, ಯಾವುದು, ಯಾವಳು. ಕರೆಕ್ಟ್ ಅಲ್ವಾ? ಇದು ಕ್ವಶನ್ ಮಾರ್ಕ್ ತರನೇ ಇದೆ. ಬಟ್ ನೋಡು, ಯಾರು ಬಟ್ ನೋಡಿ, ಸೆಂಟೆನ್ಸ್ ಬಳಸುವಾಗ ನಮಗೆ ಇಲ್ಲಿ ಕ್ವಶನ್ ಕೇಳಿಲ್ಲ. ಇಲ್ಲಿ ಕ್ವಶನ್ ಬಂದಿದ್ರೆ ಪ್ರಶ್ನಾರ್ಥಕ ಸರ್ವನಾಮ ಆಗಿರೋದು. ಬಟ್ ಇಲ್ಲಿ ಬಂದಿರೋದು ನಮಗೆ ಕ್ವಶನ್ ಮಾರ್ಕ್ ಅಲ್ಲ. ಪೂರ್ತಿಯಾಗಿ ಓದಿ. ಯಾರು ಪರಿಶ್ರಮ ಮಾಡುತ್ತಾರೋ ಅವರು ಯಶಸ್ವಿಯಾಗುತ್ತಾರೆ. ಅಂದ್ರೆ ಎರಡು ಪದಗಳನ್ನ ಸೇರ್ಸುವಾಗ ನಾವು ಏನ್ ಮಾಡ್ತಿದೀವಿ? ಸಂಬಂಧಿಸ್ತಿದೀವಿ. ಅಂದ್ರೆ ನೀನ್ ಹಿಂಗಿದ್ರೆ ಹಿಂಗಾಗ್ತ್ಯ, ನೀನ್ ಹಿಂಗ್ ಮಾಡಿದ್ರೆ ಹಿಂಗಾಗ್ತ್ಯ. ಅಂದ್ರೆ ಇಲ್ಲಿ ಎರಡು ಏನಂತಾರೆ,
ಎರಡು ವಾಕ್ಯಗಳು ಬಂತು. ಈ ವಾಕ್ಯಗಳನ್ನ ಸೇರ್ಸೋದಕ್ಕೆ ಕೆಲವೊಂದು ಪದಗಳನ್ನ ಯೂಸ್ ಮಾಡ್ತಿದೀವಿ. ಅದನ್ನ ನಾವು ಸಂಬಂಧ ವಾಚಕ ಅಂತ ಕರಿತೀವಿ. ಸರ್ವನಾಮ ನೋಡಿ, ಯಾರು ಪರಿಶ್ರಮ ಮಾಡುತ್ತಾರೋ ಅವರು ಯಶಸ್ವಿ ಆಗುತ್ತಾರೆ. ಯಾವ ವಿದ್ಯಾರ್ಥಿ ಓದುತ್ತಾನೋ ಅವನು ಉತ್ತೀರ್ಣನಾಗುತ್ತಾನೆ. ಟ್ರಿಕ್ ಸಿಂಪಲ್. ಯಾರು, ಅವರು, ಯಾವನು, ಅವನು ಎಂಬ ಸಂಬಂಧ ಕಂಡರೆ ಸಂಬಂಧ ವಾಚಕ. ಸಿಂಪಲ್ ಹೆಂಗ್ ನೆನ್ಪಿಟ್ಕೊಳ್ಳಿ ಅಂದ್ರೆ, ಎರಡು ವಾಕ್ಯಗಳನ್ನ ಸೇರಿಸ್ತಿದೀವಿ ಒಂದು ಪದನ ಬಳಸಿ ಅಂದಾಗ ಅದು ಸಂಬಂಧ ವಾಚಕ. ಅಂದ್ರೆ ನೋಡಿ, ಸಂಬಂಧಿಸೋದು ಅಂದ್ರೆ ಏನು, ಒಂದಕ್ಕೊಂದಕ್ಕೂ ರಿಲೇಟಿವ್. ಎರಡು ರಿಲೇಟಿವ್. ಅರ್ಥ ಆಯ್ತಾ? ಒಂದು ದೊಡ್ಡಪ್ಪ ಒಂದು ಚಿಕ್ಕಪ್ಪ ತರ, ಎರಡು ರಿಲೇಟಿವ್. ಫಸ್ಟ್ ವಾಕ್ಯ ಎರಡನೇ ವಾಕ್ಯಕ್ಕೆ ಸಂಬಂಧ ಆಗ್ತಿದೆ, ಅದನ್ನ ನಾವು ಸಂಬಂಧ ವಾಚಕ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಅನಿರ್ದಿಷ್ಟ ಸರ್ವನಾಮ, ಇಂಡೆಫಿನೆಟ್ ಪ್ರೊನೌನ್. ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸಿದ ಸರ್ವನಾಮ. ಯಾರೋ, ಏನೋ, ಯಾವುದೋ, ಯಾರಾದರೂ, ಏನಾದರೂ. ಯಾರೋ ನಿರ್ದಿಷ್ಟ ವ್ಯಕ್ತಿ, ಕರೆಕ್ಟ್ ಅಲ್ವಾ? ನಮಗ್ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು. ಅಂದ್ರೆ ನಮಗೆ ಎಲ್ಲಿ ಪರ್ಟಿಕ್ಯುಲರ್ ಅದು ಯಾರು ಅನ್ನೋದು ಗೊತ್ತಿಲ್ವೋ ಅವಾಗ ನಾವು ಆ ಪದಗಳನ್ನ ಬಳಸ್ತಿದೀವಿ ಅಂದಾಗ ಅದು ಅನಿರ್ದಿಷ್ಟ. ಅಂದ್ರೆ ನಮಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಆ ವಸ್ತು ಯಾರು ಅಂತ ಗೊತ್ತಿಲ್ಲ, ಅದು ಯಾರು, ಹುಡ್ಗಿ ಯಾರು ಅನ್ನೋದು ಗೊತ್ತಿಲ್ಲ, ಅವ್ರು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಅನಿರ್ದಿಷ್ಟ ಅಂದ್ರೆ ಏನು, ಅವ್ರ ಬಗ್ಗೆ ನಮಗ್ ಏನೋ ಗೊತ್ತಿಲ್ಲ. ಯಾರೋ ಬಂದ್ ನನ್ ಕರ್ಕೊಂಡೋದ್ರು, ಬಟ್ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ. ಆ ಯಾರೋ ಅನ್ನೋದು ಇದೆಯಲ್ಲ ಅದು ಅನಿರ್ದಿಷ್ಟ. ಕರೆಕ್ಟ್ ಅಲ್ಲ? ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿನ ನಮಗ್ ಗೊತ್ತಿಲ್ಲ, ಅವ್ರು ಯಾರೋ. ಅರ್ಥ ಆಗ್ತಿದಲ್ಲ? ಯಾರೋ ನನ್ನ ಕರ್ಕೊಂಡು ಹೋದ್ರು, ಬಟ್ ಅವ್ರು ಯಾರು ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾವ್ದೋ ಶಬ್ದ ಕೇಳಿಸ್ತು, ಬಟ್ ಅದು ಗೂಬೆ ಶಬ್ದನ, ಕಾಗೆ ಶಬ್ದನ, ಮನುಷ್ಯ ಶಬ್ದನ ಗೊತ್ತಿಲ್ಲ. ಅದು ಯಾವ್ದೋ ಶಬ್ದ. ಯಾರೋ ನನ್ ಕರ್ಕೊಂಡು ಹೋದ್ರು, ಅವನು ಹುಡುಗನ ಅಥವಾ ಹುಡುಗಿನ, ಯಾಕಂದ್ರೆ ಅವ್ನ್ ಬುರ್ಕ ಹಾಕೊಂಡಿದ್ದ ಅನ್ಕಳ್ನ. ಓಕೆನಾ? ಫುಲ್ ವೇಷ ಮರೆಸ್ಕೊಂಡ್ಬಿಟ್ಟಿದ್ದ. ಅದ್ರೊಳಗಡೆ ಯಾರಿದ್ರು ಅನ್ನೋದು ನಮಗ್ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ? ನನ್ನ ಕಿಡ್ನಾಪ್ ಮಾಡೋದಕ್ಕೆ ಯಾರು ಬಂದ್ ನನ್ನ ಕರ್ಕೊಂಡೋದ್ರು, ಅವ್ರು ನಮ್ ಮನೆಯವ್ರೇನಾ ಅಥವಾ ಹೊರಗಡೆ ಪರ್ಸನ್ ಯಾರಾದ್ರೂ ನನ್ನ ಎನಿಮಿಗಳ, ಯಾರು ಅಂತ ಗೊತ್ತಿಲ್ಲ. ಸೊ ಯಾರಂತ ಗೊತ್ತಿಲ್ದಲೇನೆ ನಾವು ಒಂದು ಪದನ ಬಳಸ್ತಿದೀವಿ ಅಂದಾಗ ಯಾರೋ, ಯಾವುದೋ, ಏನೋ, ಅಯ್ಯೋ ಏನೋ ಬಂದ್ ಬಿತ್ತಪ್ಪ, ಏನ್ ಬಂದ್ ಬಿತ್ತು ಗೊತ್ತಿಲ್ಲ, ಏನೋ ಬಂದ್ಬಿತ್ತು, ನಾನು ಒಳಗಡೆ ಇದ್ದೀನಿ, ಏನೋ ಸೌಂಡ್ ಬಂತು, ಏನ್ ಸೌಂಡ್ ಅದು ಗೊತ್ತಿಲ್ಲ, ಮೇ ಬಿ ಕಲ್ ಬಿತ್ತ, ಬಾಂಬ್ ಬಿತ್ತ, ಗೊತ್ತಿಲ್ಲ. ಸೊ ಅವಾಗ ಯಾವುದು ಅಂತ ನಮಗ್ ಗೊತ್ತಿರಲ್ಲ ಅಲ್ಲ, ಅದನ್ನ ನಾವು ಅನಿರ್ದಿಷ್ಟ ಸರ್ವನಾಮ ಅಂತ ಕರಿತೀವಿ. ಇದರಲ್ಲಿ ಉದಾಹರಣೆ ನೋಡಾಯ್ತು. ಒಂದ್ ಸಿಂಪಲ್ ರಿಂಗ್, ಇದನ್ನ ನೆನ್ಪಿಟ್ಕೊಳ್ಳಿ, ಇದಿಷ್ಟನ್ನು ಬರ್ದಿಟ್ಕೊಳ್ಳಿ, ಇದೊಂದು ಬರ್ದಿಟ್ಕೊಳ್ಳಿ. ಓಕೆನಾ? ನೋಟ್ಸ್ ಅಲ್ಲಿ ಯಾರು ಅಂತ ಗೊತ್ತಿರಲ್ವಾ ನಮಗೆ, ಯಾವುದು ಅಂತ ಗೊತ್ತಿರಲ್ವ ಅದು ಅನಿರ್ದಿಷ್ಟ. ಹೆಸರಲ್ಲೇ ಇದೆ ಅನಿರ್ದಿಷ್ಟ, ಗೊತ್ತಿಲ್ಲ ನಮಗೆ, ಅದನ್ನ ನಾವು ಇಂಡಿಫಿನೆಟ್ ಪ್ರೊನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ, ಆತ್ಮವಾಚಕ ಸರ್ವನಾಮ. ಓಕೆನಾ? ಅಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್. ಓಕೆನಾ? ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಏನು, ಕರ್ತೃ ತನ್ನನ್ನೇ ಸೂಚಿಸಿದಾಗ ಬಳಸುವ ಸರ್ವನಾಮ. ಅಂದ್ರೆ ನಮ್ಮನ್ನ ನಾವು ಹೇಳೋ ಅಂತದ್ದು, ನಾನು ನನ್ ಬಗ್ಗೆ ಹೇಳೋದು. ಓಕೆನಾ? ಎಕ್ಸಾಂಪಲ್ ನೋಡೋಣ. ತಾನು, ತಮ್ಮ, ಸ್ವಂತಹ. 3 ವರ್ಡ್ನ ನೆನ್ಪಿಟ್ಕೊಳ್ಳಿ. ಕರ್ತೃ ನಾನು ನನ್ ಬಗ್ಗೆನೆ ಹೇಳ್ದಾಗ, ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳುವಾಗ ತಾನು ತಾನ ವರ್ಡ್ ಬರ್ತಿದೆ ಅಂದ್ರೆ ನಿಮಗ್ ಗೊತ್ತಾಗ್ಬೇಕು. ತಾನು, ತಮ್ಮ, ಅಂದಾಗ ನನ್ನ ಆತ್ಮವಾಚಕ, ನನ್ ಬಗ್ಗೆ ನಾ ಹೇಳ್ಕೊಂತಿದ್ದೀನಿ ಅಂದಾಗ ಆತ್ಮವಾಚಕ ಸರ್ವನಾಮ ಆಗುತ್ತೆ. ಎಕ್ಸಾಂಪಲ್ ನೋಡೋಣ. ರಾಮನು ತಾನು ತಪ್ಪು ಮಾಡಿದನೆಂದು ಒಪ್ಪಿಕೊಂಡನು. ತಾನು ಅನ್ನೋದೇನು, ಅವನ ಏನಂತಾರೆ, ಆತ್ಮವಾಚಕ. ಅವನ ಬಗ್ಗೆ ಅವನೇ ಹೇಳ್ಕೊಂತಿದ್ದಾನೆ, ನಾನು ತಪ್ಪು ಮಾಡ್ಬಿಟ್ಟೆ ಅನ್ನೋದು, ತಾನು ತಪ್ಪು ಮಾಡಿದೆ ಅಂತ ಒಪ್ಕೊಂಡ. ಅದೇ ತರನೇ ಅವಳು ಸ್ವಂತ ಕೆಲಸ ಮುಗಿಸಿದಳು. ಇದ್ 3 ನೆನ್ಪಿಟ್ಕೊಳ್ಳಿ. ತಾನು, ತಮ್ಮ, ಸ್ವಂತ. ನನ್ನನ್ನು ನಾನೇ ಸೂಚಿಸ್ಕೊಂಡ್ರೆ ಅದನ್ನ ಆತ್ಮವಾಚಕ. ಸಿಂಪಲ್ ತಾತ ಅಂತ ಬರ್ತಿದೆ ಅಂದ್ರೆ ಅದು ಆತ್ಮವಾಚಕ ಆಗಿರುತ್ತೆ. ಸ್ವಂತ ಅನ್ನೋದು ವರ್ಡ್ ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಒಂದು ಸಿಂಪಲ್ ಅನ್ನೋದಕ್ಕಿಂತ ಕೆಲವೊಂದ್ಸಲ ನಮ್ಗೆ ಕನ್ಫ್ಯೂಷನ್ಸ್ ಗಳಾಗುತ್ತೆ. ಆ ಗೊಂದಲ ಉಂಟು ಮಾಡೋ ಪದಗಳನ್ನು ನಾವು ನೋಡೋಣ. ಓಕೆನಾ? ಯಾರು, ಓ ಶಿಟ್, ಬ್ಯಾಟ್ರಿ ಲೋ ಆಯ್ತು, 1 ಸೆಕೆಂಡ್. ಬ್ಯಾಟ್ರಿ ಲೋ ಆಗಿದೆ, ವೇಟ್ ಮಾಡಿ. ಡೋಂಟ್ ವರಿ. ಸೊ ಕೆಲವೊಂದು ಕನ್ಫ್ಯೂಷನ್ ಪದಗಳು ಬರುತ್ತೆ, ಅವಾಗ ನಮಗೆ ಅದು ಯಾವುದು ಅನ್ನೋದು ಗೊತ್ತಾಗ್ದಲ್ಲ ಇರುವಂತಹ ಸಿಚುವೇಶನ್ಸ್ ಗಳು ಬರುತ್ತೆ.
ಅವಾಗ ಹೇಗೆ ಕಂಡುಹಿಡಿಯೋದು ಅಥವಾ ಹೇಗೆ ನಾವು ಡಿಸೈನ್ ಮಾಡೋದು, ಇದು ಯಾವುದು ಸರ್ವನಾಮ ಅನ್ನೋದು ಇವತ್ತು ಕಲ್ತ್ಕೊಳ್ಳೋಣ. ಡೋಂಟ್ ವರಿ, ಯಾವುದಕ್ಕೂ ಓಕೆ ಓಕೆ ಅಲ್ಲ. ಓಕೆ, ಸೊ ಗೊಂದಲ ಉಂಟು ಮಾಡುವ ಪದಗಳು ಯಾವ್ದಾವ್ದು? ಯಾರು ಪ್ರಶ್ನೆ ಕೇಳಿದರು, ಯಾರು ಬಂದ್ರು, ಪ್ರಶ್ನಾರ್ಥಕ ಅಲ್ವಾ. ಬಟ್ ಇಲ್ಲಿ ನೋಡಿ, ಯಾರು ಅಂದಾಗ ನಾವು ಕೇಳೋ, ನಾನು ಆಲ್ರೆಡಿ ಹೇಳಿದ್ದೀನಿ, ಕೇಳೋ ಲೈನ್ ಹೇಗಿರುತ್ತೆ, ನಿಮಗೆ ಕೇಳಿರೋ ಲೈನ್ ಹೇಗಿದೆ ಅನ್ನೋದು ನೀವು ನೋಡ್ಬೇಕು. ಬರೀ ಯಾರು ಅಂದಾಗ ಅದು ಬಳಸೋ ರೀತಿ ಬೇರೆ ಆಗುತ್ತೆ. ನೋಡಿ, ಯಾರು ಬಂದ್ರು ಕ್ವಶನ್ ಮಾರ್ಕ್ ಅಲ್ವಾ, ಪ್ರಶ್ನೆ ಅದು, ಯಾರು ಬಂದ್ರು ಕರೆಕ್ಟ್ ಅಲ್ವಾ, ಅದು ಪ್ರಶ್ನಾರ್ಥಕ ಸರ್ವನಾಮ ಆಗತ್ತೆ. ಅದೇ ನೀವು ಇಲ್ಲಿ ನೋಡಿ, ಎರಡು ಪದನ ಸೇರಿಸಿದ್ದಾರೆ, ಯಾರು ಓದುತ್ತಾರೋ ಇಲ್ಲಿ ಲಿಂಕ್ ಆಯ್ತು, ಸಂಬಂಧವಾಚಕ ಇದು. ಯಾರು ಓದ್ತಾರೋ ಅವ್ರು ಯಶಸ್ವಿ ಆಗ್ತಾರೆ, ಎರಡು ವಾಕ್ಯಗಳನ್ನ ಸೇರಿಸಿದ್ರು. ಸೊ ಅವಾಗ ಏನಾಯ್ತು, ಸಂಬಂಧ ಬಂದಾಗ ಏನಾಯ್ತು, ಸಂಬಂಧವಾಚಕ ಆಯ್ತು. ಇವಾಗ ಇನ್ನೊಂದು ಹೇಳ್ತೀನಿ ನೋಡಿ, ಯಾರೋ ಬಂದ್ರು ಬಟ್ ಯಾರು ಬಂದ್ರು ಅಂತ ಗೊತ್ತಿಲ್ಲ, ಅದು ಅನಿರ್ದಿಷ್ಟ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಬಳಸೋ ರೀತಿ ಇದೆ ಅಲ್ವಾ, ಬಳಸೋ ರೀತಿಯಿಂದ ನಾವು ಕಂಡುಹಿಡಬಹುದು. ಒಂದು ಕ್ವಶನ್ ಮಾರ್ಕ್ ಬರ್ತಿದೆ ಆ ಸೆಂಟೆನ್ಸ್ ಅಲ್ಲಿ ಬರೆಯುವಾಗ ಅಂದಾಗ ಪ್ರಶ್ನಾರ್ಥಕ ಆಗುತ್ತೆ. ಅದೇ ಎರಡು ವಾಕ್ಯಗಳನ್ನ ಜಾಯಿನ್ ಮಾಡ್ತಿದ್ದಾರೆ, ಸಂಬಂಧಿಸ್ತಿದ್ದಾರೆ ಅಂದ್ರೆ ಸಂಬಂಧವಾಚಕ ಆಗುತ್ತೆ. ನೋಡಿ, ಯಾರೋ ಓದುತ್ತಿದ್ದಾರೆ ಅವರು ಯಶಸ್ವಿ, ಯಾರು ಓದುತ್ತಾರೋ ಅವರು ಯಶಸ್ವಿ ಆಗುತ್ತಾರೆ. ಇಲ್ಲಿ ಕ್ವಶನ್ ಕೇಳಿಲ್ಲ, ಕ್ವಶನ್ ಬಂದಿಲ್ಲ, ಎರಡು ವಾಕ್ಯಗಳನ್ನ ಸೇರ್ಸಿದ್ದಾರೆ, ಯಾರು ಓದ್ತಾರೋ ಅವ್ರು ಯಶಸ್ಸು ಆಗ್ತಾರೆ. ಕರೆಕ್ಟ್ ಅಲ್ವಾ. ಸೊ ಇದು ಸಂಬಂಧವಾಚಕ. ಅದೇ ತರನೇ ನಿರ್ದಿಷ್ಟವಲ್ಲದ್ದು ಅಂದ್ರೆ ಅನಿರ್ದಿಷ್ಟ ಸರ್ವನಾಮ. ಹೆಂಗಂದ್ರೆ ಯಾರೋ ಬಂದ್ರು ಬಟ್ ಯಾರನ್ನ ನಮಗ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ವೋ ಅದೇನಾಗುತ್ತೆ, ಅನಿರ್ದಿಷ್ಟ ಸರ್ವನಾಮ. ಸೊ ಒಂದೇ ಮೂಲ ಪದವು ಸಂಬಂಧಕ್ಕೆ ಅನುಗುಣವಾಗಿ ಬೇರೆ ಬೇರೆ ತರ ನಮಗೆ ಕ್ವಶನ್ ಕೇಳ್ತಾರೆ, ನೀವು ಆ ಲೈನ್ ನ ಓದಿ ಕಂಡುಹಿಡಿಬೇಕಾಗುತ್ತೆ. ಓಕೆನಾ. ಈಗ ನೋಡೋಣ ಇನ್ನೊಂದು, ರವಿ ಶಾಲೆಗೆ ಹೋದನು. ರವಿ ಅನ್ನೋದೇನು, ನಾಮಪದ. ಅದೇ ಅವನು ಶಾಲೆಗೆ ಹೋದನು, ಅವನು ಸರ್ವನಾಮ. ಸೀತೆ ಹಾಡಿದಳು, ಸೀತೆ ನಾಮಪದ. ಓಕೆನಾ. ಅವಳು ಹಾಡಿದಳು, ಅವಳು ಸರ್ವನಾಮ. ಅರ್ಥ ಆಗ್ತಿದೆ ಅಲ್ಲ. ಪ್ರಶ್ನೆಯಲ್ಲಿ, ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳೋ ಟೆಕ್ ಪ್ರಶ್ನೆಗಳು ಒಂದೊಂದೆರಡು ನೋಡೋಣ, ನಿಮಗೆ ಅವಾಗ ಗೊತ್ತಾಗುತ್ತೆ. ಓಕೆನಾ. ಇವನು, ಇವನು ಯಾವುದು, ಇವನು ಕರೆಕ್ಟ್ ಅಲ್ವಾ, ಇವನು, ಇವಳು ಕರೆಕ್ಟ್ ಅಲ್ವಾ. ಇದೇನಾಯ್ತು, ಇವೆಲ್ಲ ಸ್ವಲ್ಪ ಟ್ರಿಕ್ ಆಗುತ್ತಲ್ಲ. ಇವನು ಯಾವ ಸರ್ವನಾಮ, ಸೂಚಿಸ್ತಿದ್ದೇವೆ. ಕರೆಕ್ಟ್ ಅಲ್ವಾ, ಸೂಚಕ ಸರ್ವನಾಮ. ನಾವು, ನಾನು ಆಲ್ರೆಡಿ ಹೇಳ್ದೆ ಅಲ್ಲ, ನಾನು ಮತ್ತೆ ನಾವು ಅನ್ನೋದು ಪ್ರಥಮ ಪುರುಷ, ನೆನ್ಪಿದ್ಯಾ. ನೀವು, ನೀನು ಮಧ್ಯಮ ಪುರುಷ. ಅವರು, ಅವಳು. ನೋಡಿ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಫಸ್ಟ್ ಕ್ವಶನ್ ಇವನು, ಇವನು, ಇವಳು ಅಂತ ಹೇಳಿದ್ವಿ, ಬಟ್ ಇವನು ಅನ್ನುವಾಗ ಕೈ ತೋರಿಸ್ತೀವಿ. ಬಟ್ ಅದೇ ಅವನು, ಅವಳು ಅಂದಾಗ ಹಿಂಗ ಅವನು, ಅವಳು ಅಂತ ಹೇಳ್ತೋದು, ಅವನು, ಹಂಗ ಹೇಳಲ್ಲ ಅಲ್ವಾ. ಸೊ ಇಲ್ಲಿ ಅವನು, ಅವರು, ಅವಳು ಅನ್ನುವಾಗ ಅದು ಉತ್ತಮ ಪುರುಷ. ಓಕೆನಾ. ತಾನು ಅನ್ನೋದು ತಾ ವರ್ಡ್ ಬರ್ತಿದೆ, ತಾ ಅನ್ನೋದು ಬರ್ತಿದೆ ಅಂದ್ರೆ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳೋದು, ಆತ್ಮವಾಚಕ. ಸ್ವಂತ ಅನ್ನೋದು ಕೂಡ ಆತ್ಮವಾಚಕ, ನೆನ್ಪಿರ್ಲಿ. ದೆನ್ ತಾನು ಆಯ್ತಾ, ಯಾರೋ, ಯಾವ, ಯಾರೋ ಅನಿರ್ದಿಷ್ಟ. ಕರೆಕ್ಟ್ ಅಲ್ವಾ, ಗೊತ್ತಿಲ್ಲ ನಮ್ಗೆ ಯಾರು ಅಂತ. ಯಾರು ಬಂದ್ರು, ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ. ಇಲ್ಲಿ ಸಂಬಂಧ, ನೆಕ್ಸ್ಟ್ ಕ್ವಶನ್. ಯಾರು ಓದ್ತಿದ್ದಾರೆ ಅವರು ಯಶಸ್ವಿ ಆಗುತ್ತಾರೆ, ಯಾರು ಓದ್ತಾರೋ ಅವ್ರು ಯಶಸ್ವಿ ಆಗುತ್ತಾರೆ. ಇಲ್ಲಿ ಯಾರು ಅನ್ನೋದು ಸಂಬಂಧ ವಾಚಕ. ಕರೆಕ್ಟ್ ಅಲ್ವಾ. ಎರಡು ವಾಕ್ಯಗಳನ್ನ ಸೇರಿಸಿದೆ. ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೆ ಇದೊಂದು ಬೇಕಿದ್ರೆ ಒಂದ್ ಸ್ಕ್ರೀನ್ ಶಾಟ್ ತಕೊಳ್ಳಿ, ಇಲ್ಲ ನೀವೆಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ನಾನು ಮತ್ತೆ ನಾವು ಬರ್ತಿದೆ ಅಂದ್ರೆ, ನಾನು, ನಾವು ಪ್ರಥಮ ಪುರುಷ, ನೀನು, ನೀವು ಮಧ್ಯಮ ಪುರುಷ, ಅವನು, ಅವಳು, ಅವರು ಉತ್ತಮ ಪುರುಷ, ಇದು, ಅದು, ಇವನು, ಇವಳು ಸೂಚಕ. ಕರೆಕ್ಟ್ ಅಲ್ಲ. ಯಾರು, ಏನು ಪ್ರಶ್ನಾರ್ಥಕ, ಯಾರು, ಅವರು ಸಂಬಂಧವಾಚಕ. ಕರೆಕ್ಟ್ ಅಲ್ಲ. ಅರ್ಥ ಆಗ್ತಿದೆ ಅಲ್ಲ. ಎರಡು ವಾಕ್ಯಗಳನ್ನ ಸೇರ್ಸೋದು. ಯಾರೋ, ಏನೋ ಅನಿರ್ದಿಷ್ಟ, ತಾನು ಸ್ವಂತ, ತಮ್ಮ. ಕರೆಕ್ಟ್ ಅಲ್ಲ, ಆತ್ಮವಾಚಕ. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು.
ಸರ್ವನಾಮಗಳು ತುಂಬಾ ಈಸಿ ಆಗಿತ್ತು. ಎಲ್ಲಾನು ನೋಟ್ ಮಾಡ್ಕೊಳ್ಳೋದಕ್ಕಿಂತ ನೋಡಿ ಈ ಲಾಸ್ಟ್ ಇದೆ ಅಲ್ಲ, ಇದೊಂದು ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಸೊ ದಟ್ ಎಕ್ಸಾಮ್ ಹಾಲ್ ಅಲ್ಲಿ ಅಥವಾ ಸಣ್ಣದಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮರ್ ನೋಟ್ಬುಕ್ ಅಲ್ಲಿ ಸ್ಕ್ರೀನ್ ಶಾಟ್ ಮಾಡಿದ್ರೆ ಅದು ಹಂಗೆ ಸ್ಕ್ರೀನ್ ಶಾಟ್ ಅಲ್ಲೇ ಉಳಿಯುತ್ತೆ. ಜಸ್ಟ್ ಒಂದ್ ಸ್ಮಾಲ್ ಆಗಿ ನೋಟ್ ಮಾಡ್ಕೊಳ್ಳಿ. ಸೊ ದಟ್ ಎಕ್ಸಾಮ್ ಹಾಲ್ ಅಲ್ಲಿ ರಿವಿಷನ್ ಮಾಡಿದಾಗ ತುಂಬಾ ಈಸಿಯಾಗಿ ನೆನಪಿರುತ್ತೆ. ಎಕ್ಸಾಮ್ ಹಾಲ್ಗೆ ಹೋದಾಗ ಕನ್ಫ್ಯೂಷನ್ ಆಗಲ್ಲ, ಆರಾಮಾಗಿ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಬೋದು. ಇದು ಇವತ್ತಿನ ಕ್ಲಾಸ್ ಸರ್ವನಾಮಗಳು ಆಗಿತ್ತು. ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೋ ನೀಡ್ ಇರುತ್ತೆ ಬಟ್ ಅವರಿಗೆ ಸೋರ್ಸಸ್ ಇರಲ್ಲ, ಎಲ್ಲಿ ಓದ್ಬೇಕು ಏನ್ ಮಾಡ್ಬೇಕು ಅಂತ, ಅವರಿಗೆ ಶೇರ್ ಮಾಡಿ ವಿಡಿಯೋ. ಸೊ ದಟ್ ಅವರು ಹೆಲ್ಪ್ಫುಲ್ ಮಾಡ್ಕೊಳ್ಳಿ ಅಲ್ವಾ, ಅವರಿಗೂ ಹೆಲ್ಪ್ ಆಗುತ್ತೆ. ಅವರು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಮೇ ಬಿ ನಿಮಗೆ ನಾನು ಹೇಳ್ಕೊಟ್ಟಿರೋದು ಈಸಿ ಅನ್ಸಿದ್ರೆ ಶೇರ್ ಮಾಡಿ, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಬೇಕಾದಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಕನ್ನಡ ಕ್ಲಾಸಸ್ಗಳು. ನಾನೇ ಬೆಸ್ಟ್ ಕೊಡ್ತೀನಿ ಅಂತಲ್ಲ, ನಾನು ಕೊಟ್ಟಿರೋದ್ರಲ್ಲಿ ಇದು ನನ್ನ ಎಫರ್ಟ್, ನನಗೆ ಇಷ್ಟು ಹೇಳಕ್ ಸಾಧ್ಯ. ಸೊ ಈಗಿನ ಬೆಸ್ಟ್ ಕ್ಲಾಸಸ್ಗಳು ಬೇಕಾದಷ್ಟು ಜನ ಹೇಳ್ತಾರೆ, ಬೆಸ್ಟ್ ಟೀಚರ್ಸ್ಗಳಿದ್ದಾರೆ. ಸೊ ದಟ್ ನಾನು ಒಂದಿನ ನಿಮ್ಮೆಲ್ರಿಗೂ ಬೆಸ್ಟ್ ಆಗಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ನನ್ನ ಪ್ರಯತ್ನ ನಡೀತಿದೆ. ಸೊ ನನ್ನ ಜೊತೆ ಇರೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.